ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಅದರಲ್ಲೂ ನಿಮಗೇನು ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ, ಏನೂ ಇಲ್ಲ. ಬಟ್ ಆದರೂ ನಮಗೆ ಸಿಂಪಲ್ ಆದಂಥ ಕೆಲಸ ಬೇಕು ಅನ್ನೋರು ಇಲ್ಲಿ ಈಸಿಯಾಗಿ ಮಾಡ್ಬೋದು. ಜಸ್ಟ್ ನಿಮ್ಮ ವಾಯ್ಸ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸ ಮಾಡ್ಬೋದಾಗಿರುತ್ತೆ. ಹಾಗಂತ ಇದು ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ ಅಲ್ಲ. ಇದು ಬಂದು AI ರಿಲೇಟೆಡ್ ಜಾಬ್ ಇರುತ್ತೆ. ಅಂದರೆ AI ಆ್ಯಪ್ಸ್ ಅಥವಾ ಚಾಟ್ ಬಾಕ್ಸ್ಗಳಲ್ಲಿ ಜಸ್ಟ್ ನಿಮ್ಮ ವಾಯ್ಸಿಂದ ಕಮೆಂಟ್ ಅಥವಾ ಸರ್ಚ್ನ ಮಾಡಿ ಅದಕ್ಕೆ ಏನು ಆನ್ಸರ್ಸ್ ಬಂತು, ಔಟ್ಪುಟ್ ಬಂತು ಅಂತ ಚೆಕ್ ಮಾಡಿ ಕಂಪ್ನಿಯವ್ರಿಗೆ ಹೇಳುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಅಂದರೆ ಇವಾಗ ಚಾಟ್ GPT ಅಥವಾ ಜೆಮಿನಾಯಲ್ಲಿ ಟೈಪ್ ಮಾಡಿ ನಾವು ಆನ್ಸರ್ಸ್ನ ಹುಡುಕ್ತೀವಿ. ಬಟ್ ವಾಯ್ಸಲ್ಲಿ ಹೇಳಿ ಏನು ಆನ್ಸರ್ ಬಂತು ಅಂತ ಸರ್ಚ್ ಮಾಡುವಂಥದ್ದು ನಿಮ್ಮ ಕೆಲಸ. ಸೊ ಇದಕ್ಕೆ ಅಂತಲೇ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದನ್ನು ನೀವು ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಲ್ಲಿ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಎಲ್ಲಿಂದ ಬೇಕಾದರೂ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. ಎಲ್ಲಿ ಅಂದರೆ ಟ್ರಾಫಿಕಲ್ಲಿದ್ದರು, ಎಲ್ಲೋ ವರ್ಕ್ ಮಾಡ್ತಾಯಿದ್ರು, ಎಲ್ಲಿದ್ದರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮಾಗಿ ಕೆಲಸ ಬೇಕು ಅನ್ನೋರು ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಅಂತ ಆಲ್ರೆಡಿ ಹೇಳಿರೋದ್ರ ಜೊತೆಗೆ ಕಂಪ್ಲೀಟ್ಲಿ ಯಾವುದೇ ರೀತಿ ನಾಯ್ಸಸ್ ಇದ್ದರೂ ಕೂಡ ಏನಿದ್ರೂ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಲ್ಯಾಪ್ಟಾಪ್ ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಡೇಟಾಯಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಈಸಿ ಆದಂಥ ಕೆಲಸ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಬೇಡಿ. ಜೊತೆಗೆ ಇಲ್ಲಿ ಅವ್ರು ನಿಮಗೆ ಅವರ್ಲಿ ವೈಸ್ ಪೇನ ಮಾಡ್ತಾ ಇದ್ದಾರೆ. ಪರ್ ಆರ್ ನಿಮಗೆ $35ನ ಪ್ರೊವೈಡ್ ಮಾಡ್ತೀವಿ ಅಂತ ಕಂಪ್ನಿಯಲ್ಲೇ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ $3,200 ಪರ್ ಆರ್ ಹೋಗುತ್ತೆ. ಇಲ್ಲಿ ಅವರ್ಲಿ ವೈಸ್ ಪೇಮೆಂಟ್ಸ್ ಯಾವ ರೀತಿ ಕೊಡ್ತಾರೆ ಅಂದರೆ ಅವ್ರು ನಿಮಗೆ ಒಂದು ಪ್ರಾಜೆಕ್ಟ್ ವೈಸ್ ಕೆಲಸನ ಕೊಡ್ತಾರೆ. ಸೊ ಆ ಪ್ರಾಜೆಕ್ಟ್ ಎಷ್ಟು ಅವರ್ದಂತ ಕೊಟ್ಟಿರ್ತಾರೆ ನೋಡಿ. ಅಂದರೆ ಪ್ರತಿ ಒಂದು ಕ್ವೆಶನ್ಸ್ಗೂ ಇಷ್ಟು ಅವರ್ ಹಿಡಿಯುತ್ತೆ ಅಥವಾ ಇಷ್ಟು ಮಿನಿಟ್ಸ್ ಹಿಡಿಯುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅವ್ರು ನಿಮಗೆ ಕೊಡ್ತಾರೆ. ಅದಕ್ಕಿಂತ ಕಮ್ಮಿನೇ ಹಿಡಿಯುತ್ತೆ, ಏನು ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದು ಎಷ್ಟು ಅವರ್ ಪ್ರಾಜೆಕ್ಟ್ ಇರುತ್ತೆ ಅಷ್ಟು ಅವರ್ದು ಅಮೌಂಟ್ ನಿಮಗೆ ಕೊಡ್ತಾರೆ. ನೀವು ಅದನ್ನು 1 ದಿನದಲ್ಲಿ ಬೇಕಾದ್ರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು, 2 ದಿನದಲ್ಲಿ ಬೇಕಾದ್ರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ನೀವು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಟ್ಟ ಮೇಲೆ ನಿಮ್ಮ ಅಮೌಂಟ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಅವರು ಪೇಪಾಲ್ ಅಕೌಂಟಲ್ಲಿ ಅಥವಾ ನಿಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ $US ಪೇ ಮಾಡೋದ್ರಿಂದ ಆಲ್ಮೋಸ್ಟ್ ಅವರು ಪೇಪಾಲೇ ಮಾಡ್ತಾರೆ. ಇನ್ನು ನೀವೇನಾದ್ರು ಫ್ರೆಷರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ನ ಕೇಳಿಲ್ಲ. ನಿಮಗೆ ಇಂಗ್ಲೀಷಲ್ಲಿ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ ಅಷ್ಟೇ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು, ನಿಮ್ಮ ರೋಲ್ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನೂ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಕ್ಕೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಪಾಡ್ಕಾಸ್ಟ್ ಹೋಸ್ಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಯಾಕಂದರೆ ಅವ್ರದ್ದನ್ನು ಜಸ್ಟ್ ವಾಯ್ಸಲ್ಲಿ ನೀವು ಕೆಲಸನ ಮಾಡೋದ್ರಿಂದ ಈ ರೀತಿ ಮೆನ್ಷನ್ನ ಮಾಡಿದ್ದಾರೆ ಅಷ್ಟೇ. ಇನ್ನು ಡೇಟಾ ಅನಾಲಿಸಿಸ್ಟ್ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಆಲ್ರೆಡಿ ಇದರಲ್ಲಿ ಕಂಪ್ನಿ ರಿಲೇಟೆಡ್ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಿಂದ ನಿಮಗೂ ಕೂಡ ಗೊತ್ತಿರುತ್ತೆ ಕಂಪ್ನಿ ಬಗ್ಗೆ. ಇನ್ನು ಜಸ್ಟ್ 4 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಪಾರ್ಟ್ ಟೈಮ್ ಅಂತ ಕೂಡ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ಪಾರ್ಟ್ ಟೈಮ್ ಆಗಿ, ಫುಲ್ ಟೈಮ್ ಆಗಿ ಎರಡೂ ರೀತಿಯಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಅಥವಾ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇನ್ನು ಮೊದಲನೇದಾಗಿ ನೋಡಿದ್ರೆ ಡೇಟಾ ಅನಾಲಿಸ್ಟ್ ಇಸ್ ಕನೆಕ್ಟಿಂಗ್ ಟು ಕ್ರಿಯೇಟ್ ಕ್ವಾಲಿಟಿ AI. ಜಾಯಿನ್ ಅವರ್ ಟೀಮ್ ಟು ಹೆಲ್ಪ್ ಟ್ರೈನ್ AI ಚಾಟ್ ಬಾಕ್ಸ್ while gaining a flexible and remote work and chat ಚೂಸ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು AI ಟ್ರೈನ್ ಮಾಡೋದಕ್ಕೆ, ಅವರ ಚಾಟ್ ಬಾಕ್ಸ್ಗೆ ಟ್ರೈನ್ ಮಾಡೋದಕ್ಕೆ ಅಂತ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನಮ್ಮ ಚಾಟ್ ಬಾಕ್ಸ್ಗೆ ಟ್ರೈನ್ ಮಾಡೋ ಕೆಲಸನ ಮಾಡ್ತೀರಾ. ಅದು ಕೂಡ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಹಾಗೆ ನೀವು ಆ ಮನೆಯಿಂದನೇ ಕೆಲಸನ ಮಾಡ್ಬೋದು. ಚೂಸ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಫ್ಲೆಕ್ಸಿಬಲ್ ಇರೋದ್ರಿಂದ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವಿಲ್ಲಿ ಮಾಡ್ಬೋದು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ವಿ ಆರ್ ಲುಕಿಂಗ್ ಫಾರ್ ಅ ಪಾಡ್ಕಾಸ್ಟ್ ಹೋಸ್ಟ್ ಟು ಜಾಯಿನ್ ಅವರ್ ಟೀಮ್ ಆ್ಯಂಡ್ ಟೀಚ್ AI ಚಾಟ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಡ್ಕಾಸ್ಟ್ ಹೋಸ್ಟ್ ಅಂದರೆ ಅವರು ಟೀಮ್
ಟೀಚ್ ಮಾಡಿದ್ದಕ್ಕೆ AI ಗೆ ಆ ಲೇಬಲಿಂಗ್ನ ಕೊಡ್ತಾ ಇದ್ದಾರೆ. ಇನ್ನು ನೀವು ಇಲ್ಲಿ ನೋಡ್ಬೋದು, ಯು ವಿಲ್ ಹ್ಯಾವ್ ಆಡಿಯೋ ಕನ್ಸ್ಟ್ರಕ್ಷನ್ಸ್ ವಿತ್ ಚಾಟ್ ಬಾಕ್ಸ್ ಇನ್ ಆರ್ಡರ್ ಟು ಮೆಸೇಜ್ ದೇರ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅವರು ಕೆಲವೊಂದು ಸಲ ಆಡಿಯೋಸ್ಗಳ್ನ ಕೂಡ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಚಾಟ್ ಏನಿದೆ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲ ನಿಮ್ಗೆ ಅದು ಬರಲ್ಲ ಅಂದರೆ ಅದು ಏನು ಹೇಳಿರ್ತಾರೆ ಆ್ಯಸ್ ಇಟ್ ಈಸ್ ನೀವು ಕೂಡ ಹೇಳ್ಬೋದು. ಕೆಲವೊಂದು ಸಲ ರಿಟರ್ನ್ ಫಾರ್ಮಲ್ಲಿ ಕೊಟ್ಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ಅದನ್ನು ನೀವು ಜಸ್ಟು ವಾಯ್ಸಲ್ಲಿ ಹೇಳಿದ್ರೆ ಅದು ಸರ್ಚ್ ಮಾಡಿ ತೋರಿಸುತ್ತೆ. ಇಲ್ಲಾಂದರೆ ಅವ್ರು ಆಡಿಯೋನೇ ಕೊಟ್ಟಿರ್ತಾರೆ ನಿಮಗೆ, ಜಸ್ಟ್ ಆ ಆಡಿಯೋನ ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ಅದು ಹೇಗೆ ಏನು ಅನ್ನೋದನ್ನು ಕೂಡ ನೀವು ಯೂಟ್ಯೂಬ್ಸಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ಇಲ್ಲಾಂದರೆ ಕಂಪ್ನಿಯವರು ಕೂಡ ನಿಮಗೆ ಕೆಲವೊಂದು ಸಲ ಹೇಳ್ಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ಇಲ್ಲ ನಮಗೆ ಪೇಸ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಜಸ್ಟ್ ಅದರಲ್ಲಿ ಹೇಗಿದೆ ಹಾಗೆ ನೀವು ಹೇಳಿದ್ರು ಕೂಡ ನಡೆಯುತ್ತೆ, ಅಥವಾ ರೆಕಾರ್ಡ್ ಮಾಡಿಬಿಟ್ಟು ಜಸ್ಟ್ ಇಟ್ಟರು ಕೂಡ ನಡೆಯುತ್ತೆ. ಸುಮಾರು ವೇಸ್ಗಳಿದೆ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಚಾಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಲಿಸ್ಟ್ ಅಥವಾ ಟಿಪ್ಸ್ನೂ ಕೂಡ ಕೊಡ್ತಾ ಹೋಗ್ತೀನಿ. ಇನ್ನು ಇಲ್ಲಿ ಬೆನಿಫಿಟ್ಸ್ ನೋಡಿದ್ರೆ ಜಸ್ಟ್ ಅವರ ಪ್ರಾಜೆಕ್ಟ್ಸ್ಗೆ ನೀವು ಇಲ್ಲಿ ಆರ್ಡರ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ ಚಾಟ್ ಬಾಕ್ಸ್ ಇನ್ ಆರ್ಡರ್ ಟು ಮೆಸೇಜ್ ದೇರ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದು ಪ್ರೋಗ್ರೆಸ್ ಹೇಗಿದೆ, ಅಪ್ಡೇಟ್ ವರ್ಷನ್ಸ್ಗಳಿರುತ್ತೆ, ಅದು ಹೇಗೆ ವರ್ಕ್ ಆಗ್ತಿದೆ ಅಂತ ನೋಡೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡೋದಿದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ರಿಮೋಟ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫುಲ್ ಟೈಮ್ ಆಗೂ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ ಆಗೂ ಕೂಡ ಮಾಡ್ಬೋದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಚೂಸ್ ವಿಚ್ ಪ್ರಾಜೆಕ್ಟ್ ಯು ವಾಂಟ್ ಟು ವರ್ಕ್ ಆನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ ಪ್ರಾಜೆಕ್ಟ್ ಮೇಲೆ ಕೆಲಸನ ಮಾಡ್ತೀರಾ ಅನ್ನೋದನ್ನ ನೀವೇ ಸರ್ಚ್ ಮಾಡ್ಬೋದಾಗಿರುತ್ತೆ ಅಥವಾ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ನೀವು ವಾಯ್ಸ್ ಕೊಡಬೇಕಾದ್ರೆ ಕೆಲವೊಂದಷ್ಟು ಡಿಫ್ರೆಂಟ್ ಟಾಪಿಕ್ಸ್ಗಳಿರುತ್ತೆ, ಸರ್ಚ್ಗಳಿರುತ್ತೆ. ಓಕೆನಾ. ಇವಾಗ ಮೆಡಿಕಲ್ದಾಗಿರ್ಬೋದು ಅಥವಾ ಹ್ಯೂಮನ್ದಾಗಿರ್ಬೋದು ಅಥವಾ ಬೇರೆ ಪೊಲಿಟಿಕ್ಸ್ದಾಗಿರ್ಬೋದು, ಸಾಕಷ್ಟು ಟಾಪಿಕ್ಸ್ಗಳಿರುತ್ತೆ. ಸೊ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಪ್ರಾಜೆಕ್ಟ್ಸ್ನ ತೊಗೊಂಡು ಕೆಲಸನ ಮಾಡ್ಬೋದಾಗಿರುತ್ತೆ. ಅದರಿಂದ ನಿಮಗೂ ಕೂಡ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಯು ಕ್ಯಾನ್ ವರ್ಕ್ ಆನ್ ಯೋರ್ ಓನ್ ಶೆಡ್ಯೂಲ್ ಅಂತ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮಗೆ ಯಾವಾಗ ಆಗುತ್ತೆ ಯಾವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಮಾರ್ನಿಂಗ್ ಆಗ್ಬೋದು, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಮೇನ್ ಪಾಯಿಂಟ್ ಇಲ್ಲಿ ನೋಡಿದ್ರೆ ಪ್ರಾಜೆಕ್ಟ್ಸ್ ಆರ್ ಪೇಡ್ ಅವರ್ಲಿ ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಟ್ $35 ಪರ್ ಅವರ್ ವಿತ್ ಬೆನಿಫಿಟ್ಸ್ ಆಫ್ ಐ ಕ್ವಾಲಿಟಿ ಆ್ಯಂಡ್ ಐ ವಾಲ್ಯೂಮ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಅಂದರೆ ಪ್ರಾಜೆಕ್ಟ್ಸ್ಗಳನ್ನ ಅವರು ಪರ್ ಅವರ್ ವೇಯಲ್ಲಿ ಪೇನ ಮಾಡ್ತೀವಿ. ಸ್ಟಾರ್ಟಿಂಗ್ ಪ್ರೈಸೇ ಬಂದು $35 ಅಂತ ಮೆನ್ಷನ್ನ ಮಾಡಿದ್ದಾರೆ. ಅಂದರೆ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 3200 ರುಪೀಸ್ ಬರುತ್ತೆ. ಸೊ ಅಲ್ಲಿ ಎಷ್ಟು ಅವರ್ ವರ್ಕ್ ಇರುತ್ತೆ ಅಷ್ಟು ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಅದು ಕೂಡ ಅಂದರೆ 35 ಇಯರ್ಸ್ ಸ್ಟಾರ್ಟಿಂಗ್ ಆಗಿರುತ್ತೆ. ಸ್ಟಾರ್ಟಿಂಗ್ ನಿಮಗೆ $35 ಸಿಗುತ್ತೆ. ಏನಾದರೂ ನಿಮಗೆ ಪ್ರಾಜೆಕ್ಟ್ಸ್ ಲೈಕ್ ಕ್ವಾಲಿಟಿದು ಅಥವಾ ಐ ವಾಲ್ಯೂಮ್ದಿದ್ರೆ ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಪ್ರಾಜೆಕ್ಟ್ಸ್ ಹೇಗೆ ಸಿಗುತ್ತೋ ಅದ್ರ ಮೇಲಾಗಿರುತ್ತೆ. ಬಟ್ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಂತೂ ನಿಮಗೆ ಫಿಕ್ಸ್ಡಾಗಿ $35 ಅಂತೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ರೆಕಾರ್ಡ್ ಆಡಿಯೋ ಅಂತ ಕೊಟ್ಟಿದ್ದಾರೆ. ಸೊ ಆ ರೆಕಾರ್ಡ್ ಆಡಿಯೋನ ಮಾಡಬೇಕಾಗಿರುತ್ತೆ ನೀವು. ಕಮ್ ಅಪ್ ವಿತ್ ಡಿಸೈಡ್ ಕನ್ವರ್ಷನ್ಸ್ ಆನ್ ಅ ರೇಂಜ್ ಆಫ್ ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪಿಕ್ಸ್ ಇರುತ್ತೆ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಸಾಕಷ್ಟು ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅಥವಾ ಮ್ಯಾಥ್ಸ್ದು ಕೂಡ ಕೆಲವೊಂದು ಸಲ ಇರ್ಬೋದು, ಅಥವಾ ಸಬ್ಜೆಕ್ಟ್ಸೇ ಬಿಟ್ಟು ಬೇರೆ ಟಾಪಿಕ್ಸ್ಗಳೇ ಇರ್ಬೋದು. ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ನಾವು ಸರ್ಚ್ ಮಾಡ್ತಾನೆ ಇರ್ತೀವಿ. ಅದೇ ರೀತಿ ವೆರೈಟಿ ಆಫ್ ಟಾಪಿಕ್ಸ್ ಇರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಎಲ್ಲ ರೀತಿಯಾದಂಥ ಲೈಕ್ ಮೆಂಟ್ಯಾಲಿಟಿ ಇರೋರಿಗೆ ಅಥವಾ ಪ್ರಿಫರ್ ಮಾಡೋರ್ಗೂ ಕೂಡ ಕೆಲಸ ಇದ್ದೇ ಇರುತ್ತೆ. ಇನ್ನು ರಿಸರ್ಚ್ ಆ್ಯಂಡ್ ಫ್ಯಾಕ್ಟ್ ಚೆಕ್ AI ರೆಸ್ಪಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸರ್ಚ್ ಮಾಡಬೇಕು ನೀವು, ಅದು AI ರೆಸ್ಪಾನ್ಸ್ ಹೇಗೆ ಬಂದಿದೆ ಅನ್ನೋದನ್ನ ನೀವು ನೋಡಬೇಕಾಗಿರುತ್ತೆ, ಚೆಕ್ ಮಾಡಬೇಕಾಗಿರುತ್ತೆ ಅಂತಿದ್ದಾರೆ. ಏನು ಔಟ್ಪುಟ್ ಬರಬೇಕು ಅನ್ನೋದನ್ನು ಕೂಡ ಕಂಪ್ನಿಯವರೇ ಕೊಟ್ಬಿಟ್ಟಿರ್ತಾರೆ. ಸೊ ನಿಮಗೇನು ಎಕ್ಸ್ಟ್ರಾ ನಾಲೆಜ್ ಇರಬೇಕು ಅನ್ನೋದೇನಿಲ್ಲ. ಏನು ಹೇಳಬೇಕು, ಏನು ಆನ್ಸರ್ಸ್ ಬರಬೇಕು ಅನ್ನೋದನ್ನ ಕಂಪ್ನಿಯವರೇ ಕೊಡ್ತಾರೆ. ಜಸ್ಟ್ ಆ್ಯಸ್ ಇಟ್ ಈಸ್ ಇದೆಯಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರಬೇಕು. ತುಂಬ ಚೆನ್ನಾಗಿ ಬರಬೇಕು ಅಂತ ಏನಿಲ್ಲ, ನೇಟಿವ್ ಆಗಿ ಬಂದರೂ ನಿಮಗೆ ಸಾಕಾಗಿರುತ್ತೆ. ಬೇಸಿಕ್ ಇಂಗ್ಲೀಷ್ ನನಗೆ ಮಾತಾಡೋದಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಇನ್ನು ಆ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟೆಡ್ ಆರ್ ಇನ್ ಪ್ರೋಸೆಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಡಿಗ್ರಿ ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ನಾನು ಫೇಲ್ ಆಗಿದ್ದೀನಿ ಅಥವಾ ಇನ್ನೂ ಓದ್ತಾ ಇದ್ದೀನಿ ಅಥವಾ ನಾನು ಓದಿಲ್ಲ, PU ಪಾಸ್ ಆಗಿದ್ದೀನಿ, ಆ ರೀತಿ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆಲ್ಮೋಸ್ಟ್ PUC ಪಾಸ್ ಆಗಿರೋರಿಗೆ ಇಲ್ಲಿ ಕೆಲಸನ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ. ಇನ್ನು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಗ್ರಾಮರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ.
ಹೇಳ್ತಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಚೆನ್ನಾಗಿ ಬರಬೇಕು, ಜೊತೆಗೆ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ದಂಗೆ ಬರೆಯೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಟೈಪ್ ಮಾಡುವಂಥದ್ದು ಏನೂ ಇರೋದಿಲ್ಲ, ಓಕೆನಾ. ಫಸ್ಟ್ ಅದು ಕ್ಲಿಯರ್ ಮಾಡಿಬಿಡ್ತೀನಿ. ಟೈಪ್ ಮಾಡುವಂಥದ್ದು ಏನೂ ಇರೋದಿಲ್ಲ, ಬಟ್ ಚಾಟ್ ಜಿ ಪಿ ಟಿ ಔಟ್ಪುಟ್ ಕೊಟ್ಟಿರುತ್ತೆ ಅಲ್ವಾ, ಆನ್ಸರ್ ಕೊಟ್ಟಿರುತ್ತೆ. ಸೊ ಅದು ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ಬಂದಿದೆಯಾ ಅಥವಾ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ದಂಗೆ ಇದೆಯಾ ಅಂತ ಜಸ್ಟ್ ನೋಡೋಕ್ಕಾದ್ರೂ ನಿಮಗೆ ಬರಬೇಕಾಗಿರುತ್ತೆ. ಅದು ಆಲ್ಮೋಸ್ಟ್ ಗ್ರಾಮೆಟಿಕ್ಸ್ ಮಿಸ್ಟೇಕ್ಸ್ ಇಲ್ದಾಗೆ ಕೊಡುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೂಡ ಇರೋದಿಲ್ಲ. ಬಟ್ ಒಂದು ಸೇಫರ್ ಸೈಡ್ಗೆ ಅವರು ಅದನ್ನು ಹೇಳಿದ್ದಾರೆ. ನಿಮಗೆ ಇಂಗ್ಲೀಷಲ್ಲಿ ಒಟ್ಟಿನಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬರಬೇಕಾಗಿರುತ್ತೆ. ಇನ್ನು ಸ್ಟ್ರಾಂಗ್ ರಿಸರ್ಚ್ ಆ್ಯಂಡ್ ಫ್ಯಾಕ್ಟ್ ಚೆಕ್ ಸ್ಕಿಲ್ಸ್ ಇನ್ ಎನ್ಹಾನ್ಸ್ ಕ್ವಾಲಿಟಿ ಆ್ಯಂಡ್ ಆರ್ಗನೈಸೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ರಿಸರ್ಚ್ ಮಾಡೋಕ್ಕೆ ಅಂದರೆ ಏನಾದ್ರು ಸರ್ಚ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ, ಫ್ಯಾಕ್ಟ್ ಚೆಕ್ಕಿಂಗ್ ಸ್ಕಿಲ್ಸ್ ಇರಬೇಕಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದು ಆ್ಯಸ್ ಇಟ್ ಈಸ್ ಇದೆಯಾ, ಕರೆಕ್ಟಾಗಿ ಇದೆಯಾ ಅಲ್ವ ಅಂತ ಚೆಕ್ ಮಾಡೋವಂಥ ಸ್ಕಿಲ್ಸ್ ಇರಬೇಕು ನಿಮಗೆ, ಅಕ್ಯುರಸಿಯಾಗಿ ಕರೆಕ್ಟಾಗಿ ಕೆಲಸನ ಮಾಡೋದಕ್ಕೆ, ಕರೆಕ್ಟಾಗಿ ಅರೇಂಜ್ಡಾಗಿ ಇಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೊಫೆಷ್ನಲ್ ಆಡಿಯೋ ಎಕ್ವಿಪ್ಮೆಂಟ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇದು ಆಪ್ಷನಲ್ ಆಯಿತಾ. ಸೊ ನಿಮ್ಮ ಹತ್ರ ಒಂದು ಒಳ್ಳೆ ಹೆಡ್ಸೆಟ್ ಇದೆ ಅಂದರೆ ಸಾಕಾಗಿರುತ್ತೆ. ಏನಕ್ಕೆ ಇದನ್ನು ಅವರು ಕೊಡ್ತಾ ಇದ್ದಾರೆ ಅಂದರೆ, ಅವ್ರು ಕೊಟ್ಟಿರೋಂಥ ಆಡಿಯೋಸ್ನ ಇಂಪುಟ್ ಮಾಡಬೇಕಾದ್ರೆ ಅಥವಾ ನೀವು ಹೇಳಬೇಕಾದ್ರೆ ಅದು ಸೌಂಡಿಂಗ್ ಕರೆಕ್ಟಾಗಿರಲಿ ಅಂತ ಅಷ್ಟೇ. ಬಟ್ ಅದೇನು ಅಷ್ಟು ಆಪ್ಷನಲ್ಲು, ನೋ ನೀಡ್ ಟು ವರಿ. ಇನ್ನು ನಾನು ಪೇಮೆಂಟ್ಸ್ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಮತ್ತೆ ಇಲ್ಲೊಂದ್ಸಲ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪೇಮೆಂಟ್ ಇಸ್ ಮೇಡ್ VIA PayPal. We will never ask for money. PayPal handles all currency conversions from USD ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಪೇಪಾಲಿಂದನೇ ನಿಮಗೆ ಅಮೌಂಟ್ನ ಪೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟಾಗಿ. ಅದಾದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಯಾವುದೇ ರೀತಿ ಅಮೌಂಟ್ಸ್ನ ನಾವು ಕೇಳೋದಿಲ್ಲ. ಯಾವುದೇ ರೋಲ್ಗಾಗಿರ್ಬೋದು, ಯಾವುದೇ ಟೈಮಲ್ಲಾಗಲಿ ನೀವು ಅಮೌಂಟ್ ಕೊಡಿ ಅಥವಾ ಫೀಸ್ ಪೇ ಮಾಡಿ, ರಿಜಿಸ್ಟ್ರೇಷನ್ ಫೀಸ್ ಅಂತ ನಾವೇನು ಕೇಳೋದಿಲ್ಲ. ಎಲ್ಲ ಪೇಮೆಂಟ್ಸ್ಗಳನ್ನೂ ಪೇಪಾಲೇ ಹ್ಯಾಂಡಲ್ ಮಾಡುತ್ತೆ. ಸೊ ಅದೇನಕ್ಕೆ ಅಂದರೆ ಲೈಕ್ US ಡಾಲರ್ಸ್ನ ಅದು ಕನ್ವರ್ಟ್ ಮಾಡಿ ಕೊಡಬೇಕಲ್ವ. ಸೊ ಪೇಪಾಲೇ ಎಲ್ಲ ಹ್ಯಾಂಡಲ್ ಮಾಡುತ್ತೆ, ನೀವೇನು ಪೇ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಪೇಪಾಲ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ US ಡಾಲರ್ಸ್ನ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ಕೊಡುವಂಥ ಆ್ಯಪ್ ಬಂದು ಪೇಪಾಲೇ ಆಗಿರುತ್ತೆ. ಸೊ ಅದಕ್ಕೆ ಅವರು ಅದನ್ನು ಪ್ರಿಫರ್ ಮಾಡಿದ್ದಾರೆ. ಸೊ ಸೆಕ್ಯೂರ್ ಆಗಿರುತ್ತೆ, ಲೈಕ್ ಹೇಗೆ ಫೋನ್ಪೇ ಅಥವಾ ಗೂಗಲ್ ಪೇ ಯೂಸ್ ಮಾಡ್ತೀರಾ ಸೇಮ್ ಅದೇ ರೀತಿ ಇರುತ್ತೆ. ಅದೊಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಮುಗಿಯುತ್ತೆ ಅಷ್ಟೇ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ನಾನು ಹೇಗಿದೆ ಓಕೆನಾ, ಏನಾದ್ರು ಕ್ವೆಶನ್ಸ್ ಕೇಳ್ತಾರ ಅಂತ ನೋಡೋದಕ್ಕೆ ಅಂತ ಇಲ್ಲಿ ಅಪ್ಲೈನ ಮಾಡಿದೆ. ಅದರಿಂದ ಇಲ್ಲಿ ನಂಗೆ ಅಪ್ಲೈ ಬಟನ್ ಕಾಣ್ತಾ ಇಲ್ಲ. ನಿಮಗೆ ಈ ಜಾಗದಲ್ಲಿ ಅಥವಾ ಈ ಜಾಗದಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಕೇಳುತ್ತೆ, ಲೈಕ್ ನಿಮ್ಮ ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ರೆಸ್ಯೂಮ್ನ ಕೇಳುತ್ತೆ. ಅಪ್ಲೋಡ್ ಮಾಡಿದ್ರೆ ಅದು ಸಬ್ಮಿಟ್ ತೊಗೊಳುತ್ತೆ ಅಷ್ಟೇ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾರಿ. ನಿಮಗೆ ಈ ಪ್ರೋಸೆಸ್ಸಲ್ಲಿ ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ, ಗೊತ್ತಾಗ್ತಾ ಇಲ್ಲ ನಮಗೆ, ಬೇರೆ ಕ್ವೆಶನ್ಸ್ ಬಂತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈನ ಮಾಡಿ ಆನ್ಸರ್ಸ್ನ ಕೊಡ್ತೀನಿ. ಇನ್ನು ಅಕಸ್ಮಾತ್ ಅವ್ರ ಕಡೆಯಿಂದ ಕಾಲ್ ಬರೋವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅಕಸ್ಮಾತ್ ಬಂತು ಅಂದರೆ ಕಾಲ್ ಆನ್ಸರ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಬಟ್ ಯಾವಾಗಲೂ ಕೂಡ ನಿಮ್ಮ ಇಮೇಲ್ನ ಚೆಕ್ ಮಾಡ್ಕೊತಾ ಇರಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.